ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಕಿರುಕುಳ ಇನ್ನೂ ಕೂಡ ಮಿತಿ ಮೀರ್ತಾ ಇದೆ. ಬಾಗಲಕೋಟೆಯಲ್ಲಿ ಕಿಲ್ಲರ್ ಕಂಪನಿಗಳ ವಿರುದ್ಧ ಜಿಲ್ಲಾಡಳಿತ ಸಮರ ಸಾರಿದೆ. ಕಿರುಕುಳ ನೀಡಿದ್ರೆ ಹುಷಾರ್ ಅಂತ ಖಡಕ್ ವಾರ್ನ್ ಮಾಡಲಾಗಿದೆ. ಸುಗ್ರೀವಾಜ್ಞೆ ಕರುನಾಡಲ್ಲಿ ಅಟ್ಟಹಾಸ ಮೆರಿತಾ ಇರೋ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಸರ್ಕಾರ ಸುಗ್ರೀವಾಜ್ಞೆ ತರೋಕೆ ಮುಂದಾಗಿದೆ. ಈಗಾಗಲೇ ಸಂಪುಟ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸಿಎಂ ಸೂಚನೆ ಬೆನ್ನಲ್ಲೇ ಬಾಗಲಕೋಟೆಯಲ್ಲಿ ಜಿಲ್ಲಾಧಿಕಾರಿಗಳು ಫೈನಾನ್ಸ್ ಮಾಲೀಕರ ಜೊತೆ ಸಭೆ ನಡೆಸಿ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಮೈಕ್ರೋ ಫೈನಾನ್ಸ್ ಸಹಕಾರ ಸಂಘಗಳು ಹಾಗೂ ಲೇವಾದೇವಿಗಾರರ ಸಭೆ ನಡೆಸಿದರು. 60 ಹಣಕಾಸು ಸಂಸ್ಥೆ ಸಿಬ್ಬಂದಿ ಜೊತೆ ಮೀಟಿಂಗ್ ಮಾಡಿದರು. ಆರ್ಬಿಐ ನಿರ್ದೇಶನಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು, ಇಲ್ಲದೇ ಇದ್ರೆ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಕಿರುಕುಳ ನೀಡಿದರೆ ಲೈಸೆನ್ಸ್ ರದ್ದು ಮಾಡುವುದಾಗಿ ವಾರ್ನ್ ಮಾಡಿದರು. ಆರ್ಬಿಐ ನಿರ್ದಿಷ್ಟವಾಗಿ ನಿಯಮಗಳನ್ನು ರೂಪಿಸಿದೆ. ಯಾವುದೇ ಒಂದು ಮೈಕ್ರೋ ಫೈನಾನ್ಸ್ ಅಡಿ ಸಾಲವನ್ನು ತೆಗೆದುಕೊಂಡಿರೋರಿಗೆ ಅದನ್ನು ವಸೂಲಿ ಹೆಂಗೆ ಮಾಡಬೇಕು ಮತ್ತು ಅವ್ರಿಗೆ ಯಾವ ರೀತಿ ಕಿರುಕುಳ ಕೊಡಬಾರ್ದು ಅಂತ ಸ್ಪಷ್ಟ ನಿರ್ದೇಶನಗಳನ್ನು ನೀಡಿದೆ. ಇನ್ನು ಬಾಗಲಕೋಟೆ ಜಿಲ್ಲೆಯೊಂದರಲ್ಲೇ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಾಲ ನೀಡಿರೋ ಅಂಕಿ ಅಂಶಗಳನ್ನು ನೋಡಿದರೆ ನೀವು ಬೆಚ್ಚಿ ಬೀಳ್ತೀರಿ. ಅಬ್ಬಬ್ಬಾ, ಇಷ್ಟೊಂದು ಸಾಲನ? ಅಸೋಸಿಯೇಷನ್ ಆಫ್ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ನ 2023 ಡಿಸೆಂಬರ್ ತಿಂಗಳ ವರದಿ ಪ್ರಕಾರ ಬಾಗಲಕೋಟೆ ಜಿಲ್ಲೆಯಲ್ಲಿ ವಿವಿಧ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಒಟ್ಟು 1107 ಕೋಟಿ ಸಾಲ ನೀಡಲಾಗಿದೆ. ಅದರಲ್ಲಿ 10.19 ಕೋಟಿ ಹಣ ಸಾಲ ಬಾಕಿ ಇದ್ದು ಮರುಪಾವತಿಯಾಗಿಲ್ಲ. ಇನ್ನು 2024 ಮಾರ್ಚ್ ವರದಿಯ ಪ್ರಕಾರ 1313 ಕೋಟಿ ಸಾಲ ನೀಡಲಾಗಿದೆ. ಈ ಪೈಕಿ 15.22 ಕೋಟಿ ಹಣ ಮರುಪಾವತಿಯಾಗಿಲ್ಲ. 2025ರ ಪ್ರಕಾರ ಬಾಗಲಕೋಟೆಯಲ್ಲಿ 1450 ಕೋಟಿ ಸಾಲ ನೀಡಲಾಗಿದೆ. ಸದ್ಯ ಬಾಗಲಕೋಟೆಯಲ್ಲಿ ಬಾಕಿ ವಸೂಲಿಗಾಗಿ 26 ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಿರುಕುಳದ ದಾರಿ ಹಿಡಿತಾ ಇವೆ. ಕಿರುಕುಳ ನೀಡಿದರೆ ಎಸ್ಪಿ ಅಮರನಾಥ್ ರೆಡ್ಡಿ ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ತೊಂದರೆ ಕೊಟ್ಟರೆ 9480803900ಗೆ ಕರೆ ಮಾಡಲು ತಿಳಿಸಿದ್ದಾರೆ. ಜನರಿಗೆ ತೊಂದರೆ ಕೊಟ್ಟರೆ ಏನು ಕಾನೂನು ಕ್ರಮ ಆಗುತ್ತೆ ಎಂಬುದರ ಬಗ್ಗೆ ಅವರಿಗೆ ಒಂದು ಅರಿವನ್ನು ಮೂಡಿಸ್ತೀವಿ. ಮತ್ತು ಸ್ಟ್ರಿಕ್ಟಾಗಿ ವಾರ್ನಿಂಗನ್ನು ಕೂಡ ನಾಳೆಗೆ ನಾವು ಸರ್ಕಾರದ್ದು ಏನು ಸೂಚನೆ ಇದೆ ಅದರ ಪ್ರಕಾರ ಮಾಡ್ತಾ ಇದ್ದೀವಿ. ಟಾರ್ಚರ್ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬ್ರೇಕ್ ಹಾಕೋಕೆ ಬಾಗಲಕೋಟೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಇದಕ್ಕೆಲ್ಲ ಈ ಫೈನಾನ್ಸ್ ಸಿಬ್ಬಂದಿ ಜಗ್ತಾರ ಅನ್ನೋದೇ ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಕಿರುಕುಳ ಇನ್ನೂ ಕೂಡ ಮಿತಿ ಮೀರ್ತಾ ಇದೆ. ಬಾಗಲಕೋಟೆಯಲ್ಲಿ ಕಿಲ್ಲರ್ ಕಂಪನಿಗಳ ವಿರುದ್ಧ ಜಿಲ್ಲಾಡಳಿತ ಸಮರ ಸಾರಿದೆ. ಕಿರುಕುಳ ನೀಡಿದ್ರೆ ಹುಷಾರ್ ಅಂತ ಖಡಕ್ ವಾರ್ನ್ ಮಾಡಲಾಗಿದೆ. ಸುಗ್ರೀವಾಜ್ಞೆ ಕರುನಾಡಲ್ಲಿ ಅಟ್ಟಹಾಸ ಮೆರಿತಾ ಇರೋ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಸರ್ಕಾರ ಸುಗ್ರೀವಾಜ್ಞೆ ತರೋಕೆ ಮುಂದಾಗಿದೆ. ಈಗಾಗಲೇ ಸಂಪುಟ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸಿಎಂ ಸೂಚನೆ ಬೆನ್ನಲ್ಲೇ ಬಾಗಲಕೋಟೆಯಲ್ಲಿ ಜಿಲ್ಲಾಧಿಕಾರಿಗಳು ಫೈನಾನ್ಸ್ ಮಾಲೀಕರ ಜೊತೆ ಸಭೆ ನಡೆಸಿ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಮೈಕ್ರೋ ಫೈನಾನ್ಸ್ ಸಹಕಾರ ಸಂಘಗಳು ಹಾಗೂ ಲೇವಾದೇವಿಗಾರರ ಸಭೆ ನಡೆಸಿದರು. 60 ಹಣಕಾಸು ಸಂಸ್ಥೆ ಸಿಬ್ಬಂದಿ ಜೊತೆ ಮೀಟಿಂಗ್ ಮಾಡಿದರು. ಆರ್ಬಿಐ ನಿರ್ದೇಶನಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು, ಇಲ್ಲದೇ ಇದ್ರೆ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಕಿರುಕುಳ ನೀಡಿದರೆ ಲೈಸೆನ್ಸ್ ರದ್ದು ಮಾಡುವುದಾಗಿ ವಾರ್ನ್ ಮಾಡಿದರು. ಆರ್ಬಿಐ ನಿರ್ದಿಷ್ಟವಾಗಿ ನಿಯಮಗಳನ್ನು ರೂಪಿಸಿದೆ. ಯಾವುದೇ ಒಂದು ಮೈಕ್ರೋ ಫೈನಾನ್ಸ್ ಅಡಿ ಸಾಲವನ್ನು ತೆಗೆದುಕೊಂಡಿರೋರಿಗೆ ಅದನ್ನು ವಸೂಲಿ ಹೆಂಗೆ ಮಾಡಬೇಕು ಮತ್ತು ಅವ್ರಿಗೆ ಯಾವ ರೀತಿ ಕಿರುಕುಳ ಕೊಡಬಾರ್ದು ಅಂತ ಸ್ಪಷ್ಟ ನಿರ್ದೇಶನಗಳನ್ನು ನೀಡಿದೆ. ಇನ್ನು ಬಾಗಲಕೋಟೆ ಜಿಲ್ಲೆಯೊಂದರಲ್ಲೇ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಾಲ ನೀಡಿರೋ ಅಂಕಿ ಅಂಶಗಳನ್ನು ನೋಡಿದರೆ ನೀವು ಬೆಚ್ಚಿ ಬೀಳ್ತೀರಿ. ಅಬ್ಬಬ್ಬಾ, ಇಷ್ಟೊಂದು ಸಾಲನ? ಅಸೋಸಿಯೇಷನ್ ಆಫ್ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ನ 2023 ಡಿಸೆಂಬರ್ ತಿಂಗಳ ವರದಿ ಪ್ರಕಾರ ಬಾಗಲಕೋಟೆ ಜಿಲ್ಲೆಯಲ್ಲಿ ವಿವಿಧ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಒಟ್ಟು 1107 ಕೋಟಿ ಸಾಲ ನೀಡಲಾಗಿದೆ. ಅದರಲ್ಲಿ 10.19 ಕೋಟಿ ಹಣ ಸಾಲ ಬಾಕಿ ಇದ್ದು ಮರುಪಾವತಿಯಾಗಿಲ್ಲ. ಇನ್ನು 2024 ಮಾರ್ಚ್ ವರದಿಯ ಪ್ರಕಾರ 1313 ಕೋಟಿ ಸಾಲ ನೀಡಲಾಗಿದೆ. ಈ ಪೈಕಿ 15.22 ಕೋಟಿ ಹಣ ಮರುಪಾವತಿಯಾಗಿಲ್ಲ. 2025ರ ಪ್ರಕಾರ ಬಾಗಲಕೋಟೆಯಲ್ಲಿ 1450 ಕೋಟಿ ಸಾಲ ನೀಡಲಾಗಿದೆ. ಸದ್ಯ ಬಾಗಲಕೋಟೆಯಲ್ಲಿ ಬಾಕಿ ವಸೂಲಿಗಾಗಿ 26 ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಿರುಕುಳದ ದಾರಿ ಹಿಡಿತಾ ಇವೆ. ಕಿರುಕುಳ ನೀಡಿದರೆ ಎಸ್ಪಿ ಅಮರನಾಥ್ ರೆಡ್ಡಿ ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ತೊಂದರೆ ಕೊಟ್ಟರೆ 9480803900ಗೆ ಕರೆ ಮಾಡಲು ತಿಳಿಸಿದ್ದಾರೆ.
ಜನರಿಗೆ ತೊಂದರೆ ಕೊಟ್ಟರೆ ಏನು ಕಾನೂನು ಕ್ರಮ ಆಗುತ್ತೆ ಎಂಬುದ್ರ ಬಗ್ಗೆ ಅವರಿಗೆ ಒಂದು ಅರಿವನ್ನು ಮೂಡಿಸ್ತೀವಿ ಮತ್ತು ಸ್ಟ್ರಿಕ್ಟಾಗಿ ವಾರ್ನಿಂಗನ್ನು ಕೂಡ ನಾಳೆಗೆ ನಾವು ಸರ್ಕಾರದ್ದು ಏನು ಸೂಚನೆ ಇದೆ ಅದರ ಪ್ರಕಾರ ಮಾಡ್ತಾ ಇದ್ದೀವಿ. ಟಾರ್ಚರ್ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬ್ರೇಕ್ ಹಾಕೋಕೆ ಬಾಗಲಕೋಟೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಇದಕ್ಕೆಲ್ಲ ಈ ಫೈನಾನ್ಸ್ ಸಿಬ್ಬಂದಿ ಜಗ್ತಾರ ಅನ್ನೋದೇ ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಕಿರುಕುಳ ಇನ್ನೂ ಕೂಡ ಮಿತಿ ಮೀರ್ತಾ ಇದೆ. ಬಾಗಲಕೋಟೆಯಲ್ಲಿ ಕಿಲ್ಲರ್ ಕಂಪನಿಗಳ ವಿರುದ್ಧ ಜಿಲ್ಲಾಡಳಿತ ಸಮರ ಸಾರಿದೆ. ಕಿರುಕುಳ ನೀಡಿದ್ರೆ ಹುಷಾರ್ ಅಂತ ಖಡಕ್ ವಾರ್ನ್ ಮಾಡಲಾಗಿದೆ. ಸುಗ್ರೀವಾಜ್ಞೆ. ಕರುನಾಡಲ್ಲಿ ಅಟ್ಟಹಾಸ ಮೆರಿತಾ ಇರೋ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಸರ್ಕಾರ ಸುಗ್ರೀವಾಜ್ಞೆ ತರೋಕೆ ಮುಂದಾಗಿದೆ. ಈಗಾಗಲೇ ಸಂಪುಟ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸಿಎಂ ಸೂಚನೆ ಬೆನ್ನಲ್ಲೇ ಬಾಗಲಕೋಟೆಯಲ್ಲಿ ಜಿಲ್ಲಾಧಿಕಾರಿಗಳು ಫೈನಾನ್ಸ್ ಮಾಲೀಕರ ಜೊತೆ ಸಭೆ ನಡೆಸಿ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಮೈಕ್ರೋ ಫೈನಾನ್ಸ್ ಸಹಕಾರ ಸಂಘಗಳು ಹಾಗೂ ಲೇವಾದೇವಿಗಾರರ ಸಭೆ ನಡೆಸಿದರು. 60 ಹಣಕಾಸು ಸಂಸ್ಥೆ ಸಿಬ್ಬಂದಿ ಜೊತೆ ಮೀಟಿಂಗ್ ಮಾಡಿದರು. ಆರ್ಬಿಐ ನಿರ್ದೇಶನಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು, ಇಲ್ಲದೇ ಇದ್ರೆ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಕಿರುಕುಳ ನೀಡಿದರೆ ಲೈಸೆನ್ಸ್ ರದ್ದು ಮಾಡುವುದಾಗಿ ವಾರ್ನ್ ಮಾಡಿದರು. RBI ನಿರ್ದಿಷ್ಟವಾಗಿ ನಿಯಮಗಳನ್ನು ರೂಪಿಸಿದೆ. ಯಾವುದೇ ಒಂದು ಮೈಕ್ರೋ ಫೈನಾನ್ಸ್ ಅಡಿ ಸಾಲವನ್ನು ತೆಗೆದುಕೊಂಡಿರೋರಿಗೆ ಅದನ್ನು ವಸೂಲಿ ಹೆಂಗೆ ಮಾಡಬೇಕು ಮತ್ತು ಅವ್ರಿಗೆ ಯಾವ ರೀತಿ ಕಿರುಕುಳ ಕೊಡಬಾರ್ದು ಅಂತ ಸ್ಪಷ್ಟ ನಿರ್ದೇಶನಗಳನ್ನು ನೀಡಿದೆ. ಇನ್ನು ಬಾಗಲಕೋಟೆ ಜಿಲ್ಲೆಯೊಂದರಲ್ಲೇ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಾಲ ನೀಡಿರೋ ಅಂಕಿ ಅಂಶಗಳನ್ನು ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಿ. ಅಬ್ಬಬ್ಬಾ, ಇಷ್ಟೊಂದು ಸಾಲನ? ಅಸೋಸಿಯೇಷನ್ ಆಫ್ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ನ 2023 ಡಿಸೆಂಬರ್ ತಿಂಗಳ ವರದಿ ಪ್ರಕಾರ ಬಾಗಲಕೋಟೆ ಜಿಲ್ಲೆಯಲ್ಲಿ ವಿವಿಧ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಒಟ್ಟು 1107 ಕೋಟಿ ಸಾಲ ನೀಡಲಾಗಿದೆ. ಅದರಲ್ಲಿ 10.19 ಕೋಟಿ ಹಣ ಸಾಲ ಬಾಕಿ ಇದ್ದು ಮರುಪಾವತಿಯಾಗಿಲ್ಲ. ಇನ್ನು 2024 ಮಾರ್ಚ್ ವರದಿಯ ಪ್ರಕಾರ 1313 ಕೋಟಿ ಸಾಲ ನೀಡಲಾಗಿದೆ. ಈ ಪೈಕಿ 15.22 ಕೋಟಿ ಹಣ ಮರುಪಾವತಿಯಾಗಿಲ್ಲ. 2025 ಪ್ರಕಾರ ಬಾಗಲಕೋಟೆಯಲ್ಲಿ 1450 ಕೋಟಿ ಸಾಲ ನೀಡಲಾಗಿದೆ. ಸದ್ಯ ಬಾಗಲಕೋಟೆಯಲ್ಲಿ ಬಾಕಿ ವಸೂಲಿಗಾಗಿ 26 ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಿರುಕುಳದ ದಾರಿ ಹಿಡಿತಾ ಇವೆ. ಕಿರುಕುಳ ನೀಡಿದರೆ SP ಅಮರನಾಥ್ ರೆಡ್ಡಿ ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ತೊಂದರೆ ಕೊಟ್ಟರೆ 9480803900ಗೆ ಕರೆ ಮಾಡಲು ತಿಳಿಸಿದ್ದಾರೆ. ಜನರಿಗೆ ತೊಂದರೆ ಕೊಟ್ಟರೆ ಏನು ಕಾನೂನು ಕ್ರಮ ಆಗುತ್ತೆ ಎಂಬುದ್ರ ಬಗ್ಗೆ ಅವರಿಗೆ ಒಂದು ಅರಿವನ್ನು ಮೂಡಿಸ್ತೀವಿ ಮತ್ತು ಸ್ಟ್ರಿಕ್ಟಾಗಿ ವಾರ್ನಿಂಗನ್ನು ಕೂಡ ನಾಳೆಗೆ ನಾವು ಸರ್ಕಾರದ್ದು ಏನು ಸೂಚನೆ ಇದೆ ಅದರ ಪ್ರಕಾರ ಮಾಡ್ತಾ ಇದ್ದೀವಿ. ಟಾರ್ಚರ್ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬ್ರೇಕ್ ಹಾಕೋಕೆ ಬಾಗಲಕೋಟೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಇದಕ್ಕೆಲ್ಲ ಈ ಫೈನಾನ್ಸ್ ಸಿಬ್ಬಂದಿ ಜಗ್ತಾರ ಅನ್ನೋದೇ ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.